ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದ ಕಾಡಾನೆಗಳ ಕಾಟ. ಕಾಡಿಗಟ್ಟಿದರೂ ಮಾರ್ಗ ಬದಲಿಸಿ ನಾಡಿನತ್ತಲೇ ಓಟ. ಗಜಪಡೆಯ ನಿಯಂತ್ರಣಕ್ಕೆ ಅರಣ್ಯ ಇಲಾಖೆ ಹರಸಾಹಸ. ಹಿಂಡು ಹಿಂಡು ಆನೆ ಕಂಡು ಜನ ಅಯೋಮಯ. ಗಜಪಡೆ ದಾಳಿಯಿಂದ ಇಂದು ಮತ್ತಿಬ್ಬರಿಗೆ ಗಾಯ. ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಸಾಕಾನೆಗಳ ಸಹಾಯ. ಉತ್ತರಾಖಂಡ್ನಲ್ಲಿ ರಕ್ಷಣಾ ಕಾರ್ಯಕ್ಕೆ ವರುಣನ ಅಡ್ಡಗಾಲು. ನೆರವು ಸಿಗದೆ ಸಂತ್ರಸ್ತರು ಕಂಗಾಲು. ಪ್ರಾಣ ಉಳಿಸಿಕೊಳ್ಳಲು ಪರದಾಡ್ತಿರೋ ಜನರು. ಜಮ್ಮು ಕಾಶ್ಮೀರದಲ್ಲಿ ಸೈನಿಕರಿಗೆ ಗುಂಡಿಟ್ಟ ಉಗ್ರರು. ಹುತಾತ್ಮರಾದರು 5 ಯೋಧರು. ಪ್ರಧಾನಿಗೆ ರಕ್ತ ಸಿಕ್ತ ಸ್ವಾಗತ ಕೋರಿದ ಭಯೋತ್ಪಾದಕರು. ಬೆಂಗಳೂರು ಹೊರವಲಯದಲ್ಲಿ 2 ದಿನಗಳಿಂದ ಬೀಡು ಬಿಟ್ಟಿರೋ ಕಾಡಾನೆಗಳು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಭಾರಿ ತಲೆನೋವಾಗಿ ಕಾಡ್ತಿವೆ. ದಿನವಿಡೀ ಸರ್ಕಸ್ ನಂತರ ನೆರಳೂರು ಬಳಿ ಆನೆಗಳ ಹಿಂಡು ಬೀಡು ಬಿಟ್ಟಿದ್ದು ರಾತ್ರಿ ಇಡೀ ಕಾರ್ಯಾಚರಣೆ ಮುಂದುವರಿಯಲಿದೆ. ಈ ಮಧ್ಯೆ ಆನೆಗಳ ಓಡಾಟದ ಹಿನ್ನೆಲೆಯಲ್ಲಿ ಬಂದ್ ಮಾಡಲಾಗಿದ್ದ ಬೆಂಗಳೂರು ಹೊಸೂರು ಹೆದ್ದಾರಿಯನ್ನ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ಬೆಂಗಳೂರು ಹೊರವಲಯದಲ್ಲಿ 2 ದಿನಗಳಿಂದ ಬೀಡು ಬಿಟ್ಟಿರುವಂತಹ ಕಾಡಾನೆಗಳು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಒಟ್ಟಾರೆ ಭಾರಿ ತಲೆನೋವಾಗಿರುವಂಥದ್ದು. ದಿನವಿಡೀ ಸಾಕಷ್ಟು ಸರ್ಕಸ್ ಅನ್ನ ಮಾಡಲಾಯಿತು ಕಾಡಾನೆಗಳನ್ನು ಮತ್ತೆ ಕಾಡಿಗಟ್ಟೋದಕ್ಕೆ. ಆದರೆ ಹರಸಾಹಸ ಪಟ್ಟರೂ ಕೂಡ ಕಾಡಾನೆಗಳು ಕಾಡಿನತ್ತ ಮುಖ ಮಾಡ್ತಾ ಇಲ್ಲ. ಒಟ್ಟಾರೆ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ರಾತ್ರಿ 12ರ ನಂತರ ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗುತ್ತೆ. ಆದರೆ ಈಗ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ. 12 ಗಂಟೆಯ ನಂತರ ಮತ್ತೆ ಕಾರ್ಯಾಚರಣೆ ಶುರುವಾಗುತ್ತೆ. ತಿರುಮಗೊಂಡನಹಳ್ಳಿಯ ಬಳಿ ಕಾಡಾನೆಗಳು ಬೀಡು ಬಿಟ್ಟಿರುವಂಥದ್ದು. ಒಟ್ಟಾರೆ 2 ದಿನಗಳಿಂದ ಬೆಂಗಳೂರು ಹೊರವಲಯದಲ್ಲಿ ಕಾಡಾನೆಗಳು ಕಾಣಿಸಿಕೊಂಡಿದೆ. ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇನ್ನು ಆನೆಗಳನ್ನ ನೋಡೋದಕ್ಕೆ ಜನರು ಕೂಡ ಮುಗಿ ಬೀಳ್ತಾ ಇದ್ದಾರೆ. ಇದರಿಂದ ಕಾಡಾನೆಗಳು ಕೂಡ ಬೆಚ್ಚಿ ಬೀಳ್ತಾ ಇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಕಾರ್ಯಾಚರಣೆ ಎಲ್ಲಿವರೆಗೆ ಬಂತು? ಆನೆಗಳು ಎಲ್ಲಿವೆ ಈಗ? ಶ್ವೇತಾ, ಏನು ಕಳೆದ 2 ದಿನಗಳ ಹಿಂದೆ ಬಂದಂತ ತಮಿಳುನಾಡಿನಿಂದ ಬಂದಂತ ಆನೆಗಳು 3 ದಿನಗಳ ಹಿಂದೆ ಮಾಲೂರಿನಲ್ಲಿ ಬೀಡು ಬಿಟ್ಟಿದ್ವು. ಇದೀಗ ಇವು ಬಂದಿದ್ದಾರೆ. ಇವತ್ತು ಆನೇಕಲ್ ತಾಲೂಕಿನ ಧ್ವಂಸಂದ್ರದಲ್ಲಿ ಬೀಡು ಬಿಟ್ಟಿದ್ದಾವೆ. ಈಗ ಏನು ಬೆಳಗ್ಗೆಯಿಂದಲೂ ಸಹ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಅರಣ್ಯ ಸಿಬ್ಬಂದಿ. ಇವುಗಳನ್ನ ಕಾಡಿಗೆ ಡ್ರೈವ್ ಮಾಡೋದಕ್ಕೆ ಹಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬಾ ಜನ ಇದ್ದಾರೆ. ಆದ್ರೆ ಹಾಗಾಗಿದ್ದಾರೆ ಅವು ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಇದೀಗ ಏನು ರಾಷ್ಟ್ರೀಯ ಹೆದ್ದಾರಿಗೆ ಬೆಂಗಳೂರು ಮತ್ತು ಹೊಸೂರು ರಾಷ್ಟ್ರೀಯ ಹೆದ್ದಾರಿ 7ಕ್ಕೆ ಹೊಂದಿಕೊಂಡಿರುವಂತಹ ತಿರುಮಗೊಂಡನಹಳ್ಳಿಯ ಹಿಂಭಾಗದಲ್ಲಿದ್ದಾವೆ. ಅಂದ್ರೆ ನೆರಳೂರು ಮತ್ತು ತಿರುಮಗೊಂಡನಹಳ್ಳಿಯ ಮಧ್ಯಭಾಗದಲ್ಲಿ ಇವು ಬೀಡು ಬಿಟ್ಟಿದ್ದಾವೆ. ಈಗ 2 ಬಾರಿ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಹೈವೇಯನ್ನ ಬಂದ್ ಮಾಡಿದರೆ ಆನೆಗಳನ್ನ ಮೂವ್ ಮಾಡೋದಕ್ಕೆ ಇಲ್ಲಿ ಏನು ತಿರುಮಗೊಂಡನಹಳ್ಳಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ವಿದ್ಯುತ್ ಅನ್ನ ಕಡಿತಗೊಳಿಸಲಾಗಿದೆ. ಬೆಸ್ಕಾಂನವರನ್ನ ಮನವಿ ಮಾಡಿಕೊಂಡಂತಹ ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ವತಿಯಿಂದ. ಹಾಗಾಗಿ ಎಲ್ಲಾ ವಿದ್ಯುತ್ ಅನ್ನ ಕಡಿತಗೊಳಿಸಿದ್ದರೆ ಆನೆಗಳ ಸಂಚಾರಕ್ಕೆ ಮುಕ್ತ ಮಾಡಿಕೊಟ್ಟಿದ್ರು. ಆದ್ರೆ ಆನೆಗಳು ಹೆದ್ದಾರಿವರೆಗೆ ಬಂದಿದ್ದೇನೆ ವಾಹನಗಳು ಆಗ ಹೆದ್ದಾರಿಯನ್ನ ಬಂದ್ ಮಾಡಿರ್ಲಿಲ್ಲ. ಹೆದ್ದಾರಿವರೆಗೂ ಬಂದು ವಾಹನಗಳ ಬೆಳಕಿಗೆ ಅವು ವಾಪಸ್ ಹೋಗಿದ್ದಾವೆ.
ವಾಹನ ದಟ್ಟಣೆಯ ಬೆಳಕಿನಿಂದಾಗಿ ವಾಪಸ್ ಹೋದಂತ ಆನೆಗಳು ಮತ್ತೆ ಏನು ಹೆದ್ದಾರಿ ಕಡೆಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿಂದ್ಗಡೆಯಿಂದ ಡ್ರೈವ್ ಮಾಡೋದನ್ನ ಇದೀಗ ಒಂದ್ ಸ್ವಲ್ಪ ಕಾಲ ಏನು ಸ್ಥಗಿತಗೊಳಿಸಿದ್ದಾರೆ. ಈಗಲೂ ಸಹ ಅರಣ್ಯ ಸಿಬ್ಬಂದಿ ಇದೇ ಭಾಗದಲ್ಲಿ ಬೀಡು ಬಿಟ್ಟಿದ್ದಾರೆ. ಹಿಂದ್ಗಡೆಯಿಂದ ಅರಣ್ಯ ಸಿಬ್ಬಂದಿ ಇದೀಗ ಏನು ಸ್ವಲ್ಪ ಜನಸಂದಣಿ ಕಡಿಮೆ ಆದ ನಂತರ ಮತ್ತು ವಾಹನ ಸಂದಣಿ ಕಡಿಮೆ ಆದ ನಂತರ ಡ್ರೈವ್ ಮಾಡಬಹುದು ಅನ್ನೋಂತ ಒಂದು ಅಂದಾಜಿದೆ. ಯಾರೊಬ್ರು ಸಹ ನಿಖರವಾಗಿ ಇದನ್ನ ಹೇಳಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಾವು ಇನ್ನು ಮತ್ತೆ ಡ್ರೈವ್ ಮಾಡ್ತೀವಿ ಅಂತಂದ್ರೆ ಜನ ಮತ್ತಷ್ಟು ಜನ ಇಲ್ಲೇ ಉಳ್ಕೊಂಡ್ಬಿಡ್ಬಹುದು ಅನ್ನೋಂತ ಒಂದು ಡೌಟ್ ಇಂದಾಗಿ ಅರಣ್ಯಾಧಿಕಾರಿಗಳು ಯಾವ್ದನ್ನು ಬಿಟ್ಕೊಡ್ತಾ ಇಲ್ಲ. ಬಹುತೇಕ ಅದು ಏನೋ ಒಂದು 12ರ ನಂತರ ಆನೆಗಳು ಜನಸಂದಣಿ ಕಡಿಮೆ ಆದ ನಂತರ ಅಥವಾ ವಾಹನ ಸಂದಣಿ ಕಡಿಮೆ ಆದ ನಂತರ ತಿರುಮಲನಲ್ಲಿ ಮುಖಾಂತರ ಇವು ಏನಾದ್ರು ರಸ್ತೆ ದಾಟಬಹುದು ಅಂತ ಅನ್ನಿಸ್ತಾ ಇದೆ. ಇವು ದಾಟ್ತವ ಇಲ್ಲ ಅನ್ನೋ ಕಷ್ಟ ಆಗತ್ತೆ ಶ್ವೇತಾ. ಒಂದು ವೇಳೆ ಈ ರಸ್ತೆಯನ್ನ ದಾಟ್ಲಿಲ್ಲ ಅಂತಂದ್ರೆ ವಾಪಸ್ ಏನು ಬೆಳಗ್ಗೆ ನಿನ್ನೆ ರಾತ್ರಿ ಬಂದಂತ ದಾರಿಯಲ್ಲೇ ವಾಪಸ್ ಹೋಗುವಂತ ಹೊಸಕೋಟೆಗೆ ವಾಪಸ್ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತವೆ ಏನು ಶ್ವೇತಾ. ಯಾಕೆಂದ್ರೆ ಅವು ಸಂಚರಿಸಿದಂತ ರಸ್ತೆಯಲ್ಲಿ ಆ ವಾಸನೆಯನ್ನ ಹಿಡಿದು ವಾಪಸ್ ಎಷ್ಟು ದೂರ ಬಂದಿರ್ತವೆ ಅಷ್ಟು ದೂರ. ಧನ್ಯವಾದಗಳು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದಕ್ಕೂ ಮುನ್ನ ಈವರೆಗೆ ಆನೆಗಳು ಎಲ್ಲೆಲ್ಲಿ ಹೋದ್ವು, ಏನೇನ್ ಮಾಡಿದ್ವು ಅನ್ನೋದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಿನ್ನೆ ರಾತ್ರಿ 9:30 ಚಿಕ್ಕ ತಗುಲಿಯಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷ. ಆನೆಗಳ ಹಾವಳಿ ಮೊನ್ನೆಯಿಂದಲೇ ಶುರುವಾಗಿತ್ತು. ಅದಾಗಲೇ 4 ಜೀವಗಳನ್ನ ಬಲಿ ತೆಗೆದುಕೊಂಡಿತ್ತು. ನಿನ್ನೆ ರಾತ್ರಿ 9:30 ಹೊತ್ತಿಗೆ ಆನೆಗಳು ಚಿಕ್ಕ ತಗುಲಿಯಲ್ಲಿ ಪ್ರತ್ಯಕ್ಷವಾಗಿದ್ದವು. ಬೆಳಗ್ಗೆ 6 ಗಂಟೆ ಹೆಗ್ಗೊಂಡನ ಹಳ್ಳಿಗೆ ಕಾಡಾನೆ ಹಿಂಡು. ರಾತ್ರಿ ಚಿಕ್ಕ ತಗುಲಿಗೆ ಹೋಗಿದ್ದ ಆನೆಗಳು ಬೆಳಗ್ಗೆ 6ರ ಹೊತ್ತಿಗೆಲ್ಲ ಚಿಕ್ಕ ತಗುಲಿ ಗ್ರಾಮ ಪ್ರವೇಶಿಸಿದ್ವು. ಬೆಳಗ್ಗೆ 7 ಗಂಟೆ ದೊಮ್ಮಸಂದ್ರ ಪ್ರವೇಶಿಸಿದ ಹಿಂಡು. ಆರ್ಭಟ ಶುರುವಾಗಿದ್ದೆ ದೊಮ್ಮಸಂದ್ರ ಪ್ರವೇಶಿಸಿದ ಮೇಲೆ ಆನೆಗಳು ಗದ್ದಲ ಗಲಾಟೆಗಳಿಗೆ ರೊಚ್ಚಿಗೇಳತೊಡಗಿದ್ವು. ಕಾಡಾನೆಗಳು ರೊಚ್ಚಿಗೆದ್ರೆ ಅಪಾಯ ತಪ್ಪಿತಲ್ಲ. ಆನೆಗಳನ್ನ ನೋಡಲು ಜನ ತಂಡೋಪತಂಡವಾಗಿ ಬರತೊಡಗಿದ್ರು. ಬೆಳಗ್ಗೆ 8:30 ದೊಮ್ಮಸಂದ್ರದಲ್ಲಿ ಶ್ಯಾಮ್ ಮೇಲೆ ದಾಳಿ. ದೊಮ್ಮಸಂದ್ರದಲ್ಲಿ ಆನೆಗಳು ಗೀಳಿಟ್ಟವು. ಶ್ಯಾಮ್ ಎಂಬುವವನು ಆನೆಗಳ ಹೊಡೆತಕ್ಕೆ ಕಾಲು ಮುರಿದುಕೊಂಡ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬಚಾವಾದ. ಆದರೆ ಜನರ ಕೆಟ್ಟ ಕುತೂಹಲ ತಗ್ಗಲಿಲ್ಲ. ಡೇಂಜರ್ ಅನ್ನೋದು ಗೊತ್ತಿದ್ರೂ ಆನೆಗಳನ್ನು ಬೆನ್ನಟ್ಟುತ್ತಿದ್ದರು. ಬೆಳಗ್ಗೆ 9 ಗಂಟೆ ದೊಮ್ಮಸಂದ್ರದಲ್ಲಿ ಮಂಜುನಾಥ್ ಮೇಲೆ ದಾಳಿ. ಅಷ್ಟೇ ಅಲ್ಲ, ಅದೇ ಹೊತ್ತಿನಲ್ಲಿ ಮಂಜುನಾಥ್ ಅನ್ನೋ ಅಂಗವಿಕಲ ಯುವಕನೊಬ್ಬ ಆನೆಗಳ ದಾಳಿಗೆ ಸಿಕ್ಕಿಬಿಟ್ಟಿದ್ದ. ಏನಾದರೇನು, ಜನರಿಗೆ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಬೆಳಗ್ಗೆ 9:45 ಹುಸ್ಕೂರು ಬಳಿ ಜಾಲಿ ಮರದ ಪೊದೆಗೆ ಎಂಟ್ರಿ. ಇಷ್ಟೆಲ್ಲ ರಂಪ ರಾಮಾಯಣ ಮಾಡಿದ ಆನೆಗಳು ಅದಾದ ಮೇಲೆ ಹುಸ್ಕೂರು ಕೆರೆಯತ್ತ ನುಗ್ಗಿದವು. ಹುಸ್ಕೂರು ಬಳಿ ಇರುವ ಸುಮಾರು 10 ಎಕರೆ ವಿಶಾಲವಾದ ಜಾಲಿ ಮರದ ಪೊದೆಗೆ ನುಗ್ಗಿ ಕುಳಿತುಬಿಟ್ಟವು. ಮಧ್ಯಾಹ್ನ 1:30 ಕುಡುಕ ಮುನಿರಾಜು ಮೇಲೆ ದಾಳಿ. ಅದಾದ ಮೇಲೆ ಆನೆಗಳು ದಾಳಿ ಮಾಡಲಿಲ್ಲ. ಆದರೆ ಆನೆಗಳನ್ನ ಜನರೇ ಸುಮ್ಮನಿರಲು ಬಿಡಲಿಲ್ಲ. ಗೌಜು ಗದ್ದಲ ಮಾಡುತ್ತಲೇ ಹೋದ್ರು. ಕುಡಿದ ಅಮಲಿನಲ್ಲಿದ್ದ ಮುನಿರಾಜು ಎಂಬುವವನು ಸುಮ್ಮನಿರಲಾರದೆ ಕೆಣಕಲು ಹೋಗಿ ಪ್ರಾಣವನ್ನೇ ಕಳೆದುಕೊಳ್ಳುವ ಸ್ಥಿತಿಗೆ ಹೋಗಿದ್ದ. ಆದ್ರೆ ಬಚಾವಾಗ್ಬಿಟ್ಟ. ಮಧ್ಯಾಹ್ನ 3 ಗಂಟೆ ಆಪರೇಷನ್ ಕಾಡಾನೆಗೆ ವನರಾಜ ಆಗಮನ. ಅಷ್ಟು ಹೊತ್ತಿಗೆ ಬನ್ನೇರ್ಘಟ್ಟದಿಂದ ಆಪರೇಷನ್ ಕಾಡಾನೆಗೆ ವನರಾಜ ಆನೆ ಆಗಮಿಸಿತ್ತು. ಮಧ್ಯಾಹ್ನ 3:30 ಆಪರೇಷನ್ ಕಾಡಾನೆ ಆರಂಭ. ಆನೆಗಳನ್ನ ಜಾಲಿ ಪೊದೆಗಳಿಂದ ಹೊರಕರೆಸಿ ಆನೆಗಳನ್ನು ಹೊರದಬ್ಬುವ, ಮರಳಿ ಕಾಡಿಗಟ್ಟುವ ಕಾರ್ಯಾಚರಣೆ ಆರಂಭವಾಯಿತು.
ಮಧ್ಯಾಹ್ನ 4 ಗಂಟೆ ಜಾಲಿ ಪದೆಯಿಂದ ಹೊರಬಂದ ಆನೆಗಳು ಸುಮಾರು ಅರ್ಧ ಗಂಟೆಯ ಮೇಲೆ ಜಾಲಿ ಪೊದೆಯಿಂದ ಹೊರಬಿದ್ದವು. ಮಧ್ಯಾಹ್ನ 4:15 ಚಿಂತಲಮಡಿವಾಳ ಗ್ರಾಮಕ್ಕೆ ನುಗ್ಗಿದ ಆನೆಗಳು. ನಂತರ ಆನೆಗಳ ಹಿಂಡು ಚಿಂತಲಮಡಿವಾಳ ಗ್ರಾಮಕ್ಕೆ ನುಗ್ಗಿತು. ಪಟಾಕಿ ಸಿಡಿಮದ್ದು ಸಿಡಿಸಿ ಆನೆಗಳನ್ನ ಓಡಿಸುವ ಕಸರತ್ತು ಆರಂಭವಾಯಿತು. ಮಧ್ಯಾಹ್ನ 4:30 ಆನೆಗಳ ದಾಳಿ, ಬೈಕ್ ಧ್ವಂಸ, ಕರು ಸಾವು. ರೊಚ್ಚಿಗೆದ್ದಿದ್ದ ಆನೆಗಳು ಬೈಕ್ ಒಂದನ್ನು ತುಳಿದು ಧ್ವಂಸ ಮಾಡಿದವು. ಆನೆಗಳ ದಾಳಿಗೆ ಸಿಕ್ಕಿ ಎಳೆಗರು ಒಂದು ಸಾವನ್ನಪ್ಪಿತ್ತು. ಸಂಜೆ 5 ಗಂಟೆ ಮತ್ತೆ ಹುಸ್ಕೂರಿನತ್ತ ಆನೆಗಳ ಹಿಂಡು. ಆನೆಗಳು ಮತ್ತೊಮ್ಮೆ ಹುಸ್ಕೂರಿನ ಜಾಲಿ ಪೊದೆಗಳತ್ತ ನುಗ್ಗಿದ್ದವು. ಮನಸೋ ಇಚ್ಛೆ ಓಡಿದವು. ಜನರ ಆರ್ಭಟಕ್ಕೆ ಬೆದರಿದವು. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.